ಸೈಮಾ ಅವಾರ್ಡ್ ಕಾರ್ಯಕ್ರಮದ ವೇದಿಕೆಯಲ್ಲೇ ನಟ ದುನಿಯಾ ವಿಜಯ್ ಅವರು ಕಿಡಿಕಾರಿದ್ದಾರೆ. ಕನ್ನಡ ನಟರು ಅಂತ ಅಂದ್ರೆ ಯಾಕಿಷ್ಟು ತಾರತಮ್ಯ ಅನ್ನುವಂತಹ ಪ್ರಶ್ನೆಯನ್ನ ಮಾಡಿದ್ದಾರೆ. ಯಾರೂ ಇಲ್ಲದಿದ್ದಾಗ ಕನ್ನಡಿಗರಿಗೆ ಅವಾರ್ಡ್ ಕೊಡೋದು ಎಷ್ಟು ಸರಿ ಅಂತ ಆಯೋಜಕರನ್ನ ಪ್ರಶ್ನಿಸಿದ್ದಾರೆ ದುನಿಯಾ ವಿಜಯ್. ನಿನ್ನೆ ರಾತ್ರಿ ದುಬೈನಲ್ಲಿ ನಡೆದಂತಹ ಸೈಮಾ ಕಾರ್ಯಕ್ರಮ ಕನ್ನಡ ನಟರಿಗೆ ಈ ಮೂಲಕವಾಗಿ ಅವಮಾನವನ್ನ ಮಾಡಲಾಗಿದೆ ಅನ್ನೋದು ಅವರ ಮಾತಿನ ತಾತ್ಪರ್ಯ. ಕನ್ನಡವನ್ನ ಕೆಳಗಿಳಿಸೋ ಪ್ರಯತ್ನ ಮಾಡಬೇಡಿ ಅಂತ ತಾಕೀತು ಮಾಡಿದ್ದಾರೆ. ಮುಂದಿನ ಸಲ ಈ ರೀತಿ ಮಾಡಬೇಡಿ ಅನ್ನುವಂಥ ನಿಟ್ಟಿನಲ್ಲಿ ದುನಿಯಾ ವಿಜಯ್ ಅವರು ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಆಯೋಜಕರು ಯಾವ ರೀತಿ ಪ್ಲಾನ್ ಮಾಡ್ತೀರಿ, ಯಾರನ್ನ ಕಡೆಗಣಿಸಬೇಕು ಅನ್ನೋದು ನಿಮ್ಮ ಉದ್ದೇಶ ಆಗಿದೆ, ಯಾರೂ ಇಲ್ಲದಂತಹ ಸಂದರ್ಭದಲ್ಲಿ ಯಾಕೆ ಅವಾರ್ಡ್ನ ಕನ್ನಡಿಗರಿಗೆ ಕೊಡ್ತೀರಿ ಅನ್ನೋದು ಅವರ ಪ್ರಶ್ನೆ. ಬಹಳಷ್ಟು ಕಾಯಿಸ್ತಾರೆ, ತಡವಾಗಿ ಅವಾರ್ಡ್ ಕೊಡ್ತಾರೆ. ಆಲ್ಮೋಸ್ಟ್ ಎಲ್ಲ ಭಾಷೆಯ ನಟರುಗಳ ಅವಾರ್ಡ್ ಪ್ರಕ್ರಿಯೆ ಮುಗಿದು ಹೋಗಿರುತ್ತೆ. ಹಾಗಾಗಿ ಎಲ್ಲರೂ ಕೂಡ ಅಲ್ಲಿಂದ ಜಾಗ ಖಾಲಿ ಮಾಡಿರ್ತಾರೆ. ಇನ್ನು ಅಳಿದುಳಿದ ಜನಗಳ ಮುಂದೆ ನೀವು ಅವಾರ್ಡ್ ಕೊಟ್ರೆಷ್ಟು ಬಿಟ್ರೆಷ್ಟು, ಕಾಯಿಸೋದನ್ನ ಬಿಡಿ. ಕನ್ನಡಕ್ಕೆ ಮಾಡುವಂತಹ ಅವಮಾನ ತಾರತಮ್ಯ ಇಲ್ಲಿಗೆ ನಿಲ್ಲಿಸಿ. ಬಹಳಷ್ಟು ಜನ ವೇಟ್ ಮಾಡ್ತಾ ಇರ್ತಾರೆ. ಹೊಸಬರು ಹೊಸ ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡು ಬಂದಿರ್ತಾರೆ. ಅಂಥವರ ಹೋಪ್ಸ್ನ ಕುಗ್ಗಿಸೋ ಕೆಲಸ ಇದಾಗುತ್ತೆ. ಅವಾರ್ಡ್ಗಳನ್ನ ನಾವು ಹಿಂದೆ ತಗೊಂಡಿದ್ದೀವಿ, ಹಾಗಾಗಿ ನಮಗೇನು ಅನ್ಸಲ್ಲ, ಬರೋರಿಗೇನು ಯೋಚನೆ ಮಾಡಿ ಅಂತ ಸಲಹೆ ಕೊಟ್ಟಿದ್ದಾರೆ ದುನಿಯಾ ವಿಜಯ್. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಧನುರಿಂದ. ಧನು, ಎಷ್ಟು ಗಂಟೆಗಳ ಕಾಲ ಕಾಯಿಸಿದ್ದಾರೆ? ಆನಂತರದಲ್ಲಿ ಆದಂತಹ ಬೆಳವಣಿಗೆಗೆ ದುನಿಯಾ ವಿಜಯ್ ಅವರ ಅಸಮಾಧಾನ ಸ್ಟೇಜ್ ಮೇಲೆ ವ್ಯಕ್ತವಾಯಿತು. ಕೊನೆಗೇನಾದರೂ ತಿದ್ದುಕೊಂಡಿದ್ದಾರಾ ಆಯೋಜಕರು? ಏನಾದರೂ ರೆಸ್ಪಾನ್ಸ್ ಕೊಟ್ಟಿದ್ದಾರಾ? ಎಸ್ ದಿವ್ಯಾ, ಈಗಾಗಲೇ ಇದೇ ರೀತಿಯಾಗಿ ಹಲವಾರು ಬಾರಿ ಕಾರ್ಯಕ್ರಮ ನಡೆದಂಥ ಅವಾರ್ಡ್ ಫಂಕ್ಷನ್ಗಳಲ್ಲಿ ಕನ್ನಡಿಗರಿಗೆ ಅವಮಾನ ಆಗ್ತಾನೆ ಬರ್ತಾ ಇದೆ. ಈ ರೀತಿಯಾಗಿ ಹಿಂದೆನೂ ಕೆಲವರು ಕಲಾವಿದರು ಧ್ವನಿ ಎತ್ತಿದ್ರು. ಆದರೆ ವೇದಿಕೆಯ ಮೇಲೆ ಆಯೋಜಕರಿಗೆ ಕರೆದು ಒಂದು ಅಸಮಾಧಾನವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು ನಟ ದುನಿಯಾ ವಿಜಯ್ ಅವರು. ಯಾಕಂದರೆ ಸೈಮಾ ಅವಾರ್ಡು ದುಬೈನಲ್ಲಿ ನಡೆದಿರ್ತಕ್ಕಂಥದ್ದು. ಆ ಒಂದು ಕಾರ್ಯಕ್ರಮದಲ್ಲಿ ನಿನ್ನೆ ರಾತ್ರಿ ಅವರು ಭಾಗಿಯಾದಂಥ ಸಂದರ್ಭದಲ್ಲಿ ಎಲ್ಲ ಕಲಾವಿದರು, ಎಲ್ಲ ಭಾಷೆಯ ಕಲಾವಿದರು, ಎಲ್ಲ ತಂತ್ರಜ್ಞರು ಎಲ್ಲರಿಗೂ ಪ್ರಶಸ್ತಿಯನ್ನು ನೀಡಿ ಕೊನೆಯದಾಗಿ ಅಂದರೆ ಕನ್ನಡ ಭಾಷೆಗೆ ಮೀಸಲಿಟ್ಟಿರ್ತಕ್ಕಂಥದ್ದು ಕೊನೆಯದಾಗಿ ನಮ್ಮ ಕನ್ನಡದ ಕಲಾವಿದರು, ತಂತ್ರಜ್ಞರ ಕರೆದು ಆ ಒಂದು ಪ್ರಶಸ್ತಿಯನ್ನು ಕೊಡುವಂಥ ವೇಳೆಯಲ್ಲಿ ಅಸಮಾಧಾನವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಅಲ್ಲೇ ಆ ಒಂದು ವೇದಿಕೆಯಲ್ಲಿ ಆಯೋಜಕರಿಗೆ ಕ್ಲಾಸನ್ನು ತೆಗೆದುಕೊಂಡಿರ್ತಕ್ಕಂಥದ್ದು ನಟ ದುನಿಯಾ ವಿಜಯ್ ಅವರು. ದಿವ್ಯಾ, ಈಗ ಏನಂದರೆ ಎಲ್ಲರೂ ಕೂಡ ಆ ಒಂದು ಕಾರ್ಯಕ್ರಮ ಮುಗಿದು ಎಲ್ಲರೂ ಹೊರಟಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಕನ್ನಡದವ್ರನ್ನ ಕರೆದ್ಬಿಟ್ಟು ಒಂದು ಈ ರೀತಿಯಾದಂಥ ಮನಸ್ಥಿತಿಯನ್ನು ಬೆಳೆಸ್ಕೊಳ್ಬೇಡಿ. ಯಾಕಂದರೆ ಕನ್ನಡ ಒಂದು ಭಾಷೆಯ ಒಂದು ಹೊಸ ಕಲಾವಿದರು ಬಂದಿರ್ತಾರೆ. ಅವರಿಗೆ ಇದು ಬೇಜಾರನ್ನು ತರಿಸುತ್ತೆ ಮತ್ತು ಅವರಿಗೆ ಒಂದು ನೋವನ್ನು ಉಂಟು ಮಾಡುತ್ತೆ. ನಮಗೇನೋ ಹಿಂದೆನೂ ಬಂದಿದೆ, ಬರ್ತಾ ಇರುತ್ತೆ, ಪ್ರಶಸ್ತಿಗಳು ಹೋಗ್ತಾ ಇರುತ್ತೆ. ಆದರೆ ಹೊಸಬರಿಗೆ ಬಂದವರಿಗೆ ಇದೆಲ್ಲ ಒಂದು ರೀತಿಯಾದಂಥ ಮುಜುಗರನ್ನ ಉಂಟು ಮಾಡುತ್ತೆ. ಯಾಕಂದರೆ ಆ ಪ್ರಶಸ್ತಿಯನ್ನು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಯಾರು ಇಲ್ಲ ಅಂದರೆ ಅದೊಂದು ಬೇಸರದ ಸಂಗತಿ. ಹಾಗಾಗಿ ಕನ್ನಡಕ್ಕೆ ಒಂದು ಆದಂಥ ಪ್ರಾಧಾನ್ಯತೆ ಇದೆ ಮತ್ತು ಆ ಸಿನಿಮಾಗಳು ವಿಶ್ವ ಮಟ್ಟದಲ್ಲಿ ಇವತ್ತು ಗುರುತಿಸ್ಕೊಳ್ತಾ ಇದೆ. ಹಾಗಾಗಿ ಇದೇ ರೀತಿ ಏನಾದರೂ ಮುಂದುವರೆದ್ರೆ ನಾವು ಯಾರು ಮುಂದಿನ ದಿನದಲ್ಲಿ ಈ ಒಂದು ಪ್ರಶಸ್ತಿಯನ್ನು ತೆಗೆದುಕೊಳ್ಳಲ್ಲ ಅನ್ನೋದು ಅಲ್ಲೇ ವೇದಿಕೆಯ ಮೇಲೆ ಆಯೋಜಕರಿಗೆ ದುನಿಯಾ ವಿಜಯ್ ಅವರು ಹೇಳಿರ್ತಕ್ಕಂಥದ್ದು. ದಿವ್ಯಾ, ಥ್ಯಾಂಕ್ ಯು ಧನು ನಿಮ್ಮೆಲ್ಲ ಮಾಹಿತಿಗೆ.